ಯೂನಿಫಾರ್ಮ್ಗಳಲ್ಲಿ ಯೂನಿಫಾರ್ಮ್ ಡ್ರೆಸ್ಗಳಲ್ಲಿ ಬಾಕ್ಸ್ ಪ್ಲೀಟ್ಸ್ ಅಂತ ಗೊತ್ತಾಯ್ತಾ? ಈ ತರ ಯೂನಿಫಾರ್ಮ್ಗಳಲ್ಲಿ ನೋಡಿದ್ದೀರಾ ಈ ಥರದ್ದು? ಈ ತರ ಇಟ್ಟು ಯೂನಿಫಾರ್ಮ್ಗಳಲ್ಲಿ ಹೊಲಿತಾರೆ. ಇದು ಬಾಕ್ಸ್ ಪ್ಲೀಟ್ಸ್ ಅಂತ ಕರೀತಾರೆ. ಇದೆಂತ ಪ್ಲೀಟ್ಸ್? ಬಾಕ್ಸ್ ಪ್ಲೀಟ್ಸ್. ಮತ್ತೆ ನೆಕ್ಸ್ಟ್ ಸಾದಾ ನೆರಿಗೆ ಅಂತಲೂ ಕರಿತೀವಿ. ಇನ್ನೊಂದು ಸಾದಾ ನೆರಿಗೆ ಅಂದ್ರೆ ಒಂದೇ ಮುಖವಾಗಿ ನೆರಿಗೆಯನ್ನ ಮಾಡ್ತಕ್ಕಂಥದ್ದು. ಒಂದೇ ಮುಖದಲ್ಲಿ ಒಂದು ನೋಡಿ ಇಲ್ಲಿ ಇದು ಒಂದೇ ಮುಖದಲ್ಲಿ ನೆರಿಗೆಯನ್ನು ಕೊಡ್ತಾ ಹೋಗೋದು. ಒಂದ್ ಸೈಡಲ್ಲಿ ಮಾತ್ರ. ಕಾಣಿಸ್ತಾ ಇದೆಯಾ? ಒಂದ್ ಸೈಡಿಂದ ಕೊಡ್ತಾ ಹೋಗ್ತೀವಿ ಇದನ್ನ. ಈ ತರ ಕಾಣಿಸ್ತಾ ಇದೆಯಾ? ಒಂದ್ ಸೈಡಿಂದ ನೆರಿಗೆ ಕೊಡ್ತಕ್ಕಂಥದ್ದು. ಇದು ಸಾದಾ ಪ್ಲೀಟ್ಸ್. ಸಾದಾ ಪ್ಲೀಟ್ಸ್. ಅಥವಾ ಇನ್ನೂ ಒಂದು ನೈಫ್ ಪ್ಲೀಟ್ಸ್ ಅಂತೇಳಿ. ಅದು ನೈಫ್ ಪ್ಲೀಟ್ಸ್ ಅಂದ್ರೆ ತುಂಬಾ ಚಿಕ್ಕದಾಗಿ ಬರುತ್ತದೆ. ಚಿಕ್ಕದಾಗಿ ನೆರಿಗೆಗಳನ್ನ ಕೊಟ್ಕೊಂತ ಹೋಗೋದು. ತುಂಬಾ ಚಿಕ್ಕದಾಗಿ ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗಿ ಕೊಡ್ತಾರೆ ಅದನ್ನ ನೆರಿಗೆನ. ತುಂಬಾ ಸಣ್ಣದಾಗಿ ಚಿಕ್ಕದಾಗಿ ಅದು ಕಾಣದೇ ಇಲ್ಲ. ಅದು ಆ ರೀತಿ ತುಂಬಾ ಚಿಕ್ಕದಾಗಿ ಕೊಡ್ತಕ್ಕಂಥದ್ದು ನೈಫ್ ಪ್ಲೀಟ್ಸ್. ನೈಫ್ ಪ್ಲೀಟ್ಸ್ ಚಿಕ್ಕದಾಗಿ ಕೊಟ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಅಕಾರ್ಡಿಯನ್ ಪ್ಲೀಟ್ಸ್ ಅಂತೇಳಿ. ಅಂದ್ರೆ ಅದು ಒಂದು ರೀತಿ ವಾದ್ಯದ ರೀತಿಯಲ್ಲಿ ಇರುತ್ತೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಸೀರೆ ನಿಮ್ಮ ಬಟ್ಟೆಗಳು ಸೀರೆಗಳು ಒಂದು ಎಳೆ ಎಳೆದ್ರೆ ಅದು ತುಂಬಾ ಸುಕ್ಕ ಕಾಣಿಸುತ್ತೆ. ನೋಡಿದ್ದೀರಾ? ಒಂದು ಎಳೆಯಲ್ಲಿ ಎಳೆದ್ರೆ ಅದು ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಈ ತರ ಫುಲ್ ಈ ತರ ಬರುತ್ತೆ ಡಾಟ್ಸ್. ಫುಲ್ ತುಂಬಾ ಸುಕ್ಕ ಕಾಣುತ್ತೆ. ನಿಮಗೆ ಆ ತಂತಿ ಎಲ್ಲರೂ ಒಂದ್ ಸ್ವಲ್ಪ ಒಂದೇ ಒಂದು ಎಳೆ ಸಿಗಾಕೊಂಡ್ರೆ ಅದು ತುಂಬಾ ಸುಕ್ಕ ಬರುತ್ತೆ. ಅದು ಅಕಾರ್ಡಿಯನ್ ಪ್ಲೀಟ್ಸ್. ಅಕಾರ್ಡಿಯನ್ ಪ್ಲೀಟ್ಸ್. ಅಕಾರ್ಡಿಯನ್ ಪ್ಲೀಟ್ಸ್. ಇವು ಇಷ್ಟು ನೆರಿಗೆಗಳಲ್ಲಿ ಬರ್ತಕ್ಕಂಥವು. ಅರ್ಥ ಆಗ್ತಿದೆಯಾ? ಈಗ ನೆರಿಗೆಗಳಲ್ಲಿ ಎಷ್ಟು ರೀತಿಯ ನೆರಿಗೆಗಳಿದ್ದಾವೆ. ಒಂದಿದು ಬಾಕ್ಸ್ ಪ್ಲೀಟ್ಸ್, ಮತ್ತೆ ಅಂದ್ರೆ ಸಾದಾ ಪ್ಲೇಟ್ಸ್, ನೈಫ್ ಪ್ಲೇಟ್ಸ್ ಮತ್ತು ಅಕಾರ್ಡಿಯನ್ ಪ್ಲೇಟ್ಸ್ ಅಂತೇಳಿ ಇಷ್ಟು ರೀತಿಯ ನೆರಿಗೆಗಳು ಇರುತ್ತೆ. ಅರ್ಥ ಆಯ್ತಾ? ಈಗ ನೆರಿಗೆಗಳಲ್ಲಿ ಎಷ್ಟು ವಿಧ. ನೆಕ್ಸ್ಟ್ ಡಾಟ್ಸ್ಗಳು, ಟಕ್ಸ್ಗಳು, ತೋಳು. ನೆಕ್ಸ್ಟ್ ತೋಳು ನೋಡೋಣ. ತೋಳುಗಳಲ್ಲೂ ಕೂಡ ಉದ್ದ ತೋಳು. ಈ ತೋಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ,
ಇದು ಶರ್ಟ್ ತೋಳು, ಇದು ಹಾಫ್ ತೋಳು, ಇದು ಅಂದ್ರೆ ಹೆಣ್ಮಕ್ಳ ಉಡುಪುಗಳಲ್ಲಿ ಬರುತ್ತೆ ಫುಲ್ ತೋಳು, ಇದು ಶರ್ಟ್ ಅಲ್ಲಿ ಬರ್ತಕ್ಕಂಥ ತೋಳುಗಳು. ಒಂದು ತೋಳಿನಿಂದ ಒಂದೊಂದು ತೋಳಿಂದ ಅಷ್ಟೇ. ನೆಕ್ಸ್ಟ್ ಇದು ಅಳಿಸ್ತಾ ಆ ಕಡೆ. ಇನ್ನು ತೋಳುಗಳ ವಿಧಗಳು ಇನ್ನೂ ತುಂಬಾ ಇದಾವೆ. ಇದು ಅಂಬ್ರೆಲಾ ತೋಳು, ಅಂಬ್ರೆಲಾ ತೋಳು. ಇದು ಫುಲ್ ಅಂಬ್ರೆಲಾ ತೋಳು. ಇದು ಅಂಬ್ರೆಲಾ ತೋಳು. ಇದಕ್ಕೆ ಬರ್ಲಿಲ್ಲಲ್ಲ ಶರ್ಟ್ ತೋಳು, ಶರ್ಟ್ ತೋಳು. ಇಷ್ಟು ತೋಳುಗಳ ವಿಧಗಳಿದ್ದಾವೆ. ಇವು ನಮಗೆ ಇದನ್ನ ಅಂಬ್ರೆಲಾ ತೋಳನ್ನ ಫ್ರಾಕ್ಗಳಲ್ಲಿ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ಬೋದು ಇದನ್ನ? ಡ್ರೆಸ್ಗಳಲ್ಲಿ ಬಳಸ್ಬೋದು, ಫ್ರಾಕ್ಗಳಲ್ಲಿ ಬಳಸ್ಬೋದು, ಮತ್ತು ಮಿಡಿಗಳಲ್ಲಿ ಕೂಡ ಬಳಸ್ಬೋದು. ಇದು ಫುಲ್ ತೋಳು. ಮಹಿಳೆಯರ ಉಡುಪುಗಳಲ್ಲಿ ಬಳಸ್ಬೋದು. ಚೂಡಿದಾರ್ ಇರ್ಬೋದು, ನೈಟಿಗಳಲ್ಲಿರ್ಬೋದು, ಮತ್ತು ಚೂಡಿದಾರ್ಗಳಲ್ಲಿ, ಫ್ರಾಕ್ಗಳಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಶರ್ಟ್ ತೋಳು ಇದು ಶರ್ಟ್ಗಳಲ್ಲಿ ಬುಷ್ ಶರ್ಟ್ ಇರ್ಬೋದು, ಮಾಮೂಲಿ ಶರ್ಟ್ಗಳಲ್ಲಿರ್ಬೋದು, ಎಲ್ಲ ಶರ್ಟ್ಗಳಲ್ಲಿ ಈ ತೋಳನ್ನ ನಾವು ಬಳಕೆ ಮಾಡ್ತೀವಿ. ಇದು ಓನ್ಲಿ ಶರ್ಟ್ ಅಲ್ಲಿ ಬಳಸ್ತೀವಿ. ಇಲ್ಲಾಂದ್ರೆ ಕೆಲವು ಶರ್ಟ್ ತರ ಯೂನಿಫಾರ್ಮ್ ಶರ್ಟ್ ತರ ಬರುತ್ತೆ, ಅದರಲ್ಲೂ ಕೂಡ ಬಳಸಬಹುದು. ಇದು ಹಾಫ್ ತೋಳು. ಇದು ಮಹಿಳೆಯರ ಉಡುಪುಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಹಾಫ್ ತೋಳನ್ನ. ಮತ್ತೆ ಮಕ್ಕಳ ಉಡುಪುಗಳಲ್ಲಿ ಸಹ ಇದನ್ನ ಉಪಯೋಗಿಸ್ತೀವಿ. ಇದೇನು ಬಳಕೆ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕಾಲರ್. ಬರ್ಕೊಂಡಿದ್ದೀರಾ? ಬರ್ಕೊಳ್ರಿ. ಅಳಸ್ನಾ? ಇದು ನೀವೇನು ಬಳಕೆ ಮಾಡ್ತಾ ಇದ್ದೀರಾ ಅದನ್ನೇ, ಏನ್ ಸಪ್ರೇಟ್ ಯಾವುದೂ ಇಲ್ಲ. ಎಲ್ಲವೂ ಕೂಡ ಟೈಲರ್ಗಳು, ಎಲ್ಲ ಟೈಲರ್ಗಳು ಮನೆಗಳಿಂದ ಬಂದಿರ್ತಕ್ಕಂಥವ್ರು. ನೆಕ್ಸ್ಟ್ ಕಾಲರ್ಗಳು. ನೆಕ್ಸ್ಟ್ ಯಾವುದು? ಕಾಲರ್ಗಳು. ಕಾಲರ್ಗಳು ಯಾವ್ಯಾವ ಕಾಲರು? ಇದು ಕಾಲರ್ಗಳು. ಕಾಲರ್ಗಳಲ್ಲೂ ಸಹ ವಿಧಗಳಿದ್ದಾವೆ. ಯಾವ್ಯಾವ ಕಾಲರ್ಗಳೆಂದ್ರೆ ನೆಹರು ಕಾಲರ್. ನೆಹರು ಶರ್ಟ್ ಅನ್ನ ನೋಡಿದ್ರೆ ನೀವೆಲ್ಲರೂ ನೋಡಿದ್ರೆ ನೆಹರು ಶರ್ಟ್ ಅನ್ನ ಹೆಂಗಿದೆ? ನೆಹರು ನೆಕ್ ಅದೇ ಬೇರೆ ತರ ನೆಕ್ ಇದೆ. ಶರ್ಟ್ ನೆಕ್ ಅಲ್ಲ ಅದು, ಅರ್ಥ ಆಯ್ತಾ? ಶರ್ಟ್ ನೆಕ್ ಅಲ್ಲ ಅದು, ಅದು ನೆಹರು ಶರ್ಟ್ ತರನೇ ಬರುತ್ತೆ. ಇದು ನೆಹರು ಕಾಲರ್. ಇದು ರೌಂಡ್ ಆಗಿ ಈ ತರ ನೆಕ್ಕಲ್ ಬರುತ್ತೆ. ನೆಹರು ಕಾಲರ್. ಎಂತ ಕಲರ್ದು? ನೆಹರು ಕಾಲರ್. ನೆಕ್ಸ್ಟ್ ಶರ್ಟ್ಗಳ ಕಾಲರ್. ನೆಕ್ಸ್ಟ್ ಶರ್ಟ್ ಅಲ್ಲಿ ಬರ್ತಕ್ಕಂಥ ಕಾಲರು.
ಮಾಡ್ತೀವಿ. ಅಂದ್ರೆ ಡ್ರೆಸ್ಸಸ್ಗಳಲ್ಲಿರ್ಬೋದು, ಫ್ರಾಕ್ಗಳಲ್ಲಿರ್ಬೋದು ಮತ್ತು ಮಹಿಳೆಯರ ಹೆಚ್ಚು ಬ್ಲೌಸ್ಗಳಲ್ಲೂ ಸಹ ನಾವು ಇದನ್ನ ಸ್ಟೆಪ್ ನೆಕ್ ಕಾಲರ್ಗಳನ್ನು ನಾವು ಕಾಡ್ತೀವಿ. ಇನ್ನು ಇದು ಸ್ಟಾರ್ ನೆಕ್ ಕಾಲರ್. ಇದು ಸ್ಟಾರ್ ನೆಕ್ ಕಾಲರ್ ಅಂತೇಳಿ. ಇಷ್ಟು ಕಾಲರ್ಗಳ ಬಗ್ಗೆ ನಾವು ಯಾವುದೇ ಉಡುಪುಗಳಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಇದು ಕೂಡ ಯು ನೆಕ್ ಬ್ಲೌಸ್ ಅನ್ನ ಬ್ಲೌಸ್ಗಳಲ್ಲಿ ನಾವು ಬಳಕೆ ಮಾಡ್ತೀವಿ, ಫ್ರಾಕ್ಗಳಲ್ಲೂ ಕೂಡ ಬಳಕೆ ಮಾಡ್ತೀವಿ ಮತ್ತು ಹೆಚ್ಚು ಮಹಿಳೆಯರ ಉಡುಪುಗಳಲ್ಲಿ ಇದನ್ನ ಯು ನೆಕ್ ಅನ್ನ ಬಳಕೆ ಮಾಡ್ತೀವಿ. ವಿ ನೆಕ್ ಅಷ್ಟೇ ಹೆಚ್ಚು ಮಹಿಳೆಯರ ಉಡುಪುಗಳಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ. ಇದು ನೆಹರು ಶರ್ಟ್ ಮತ್ತೆ ಶಾರ್ಟ್ ಅಲ್ಲಿ ಪುರುಷರ ಉಡುಪುಗಳಲ್ಲಿ ಬಳಕೆ ಮಾಡ್ತೀವಿ. ಇದು ನೆಹರು ಕೋಟ್ಗಳಲ್ಲಿ ಹೆಚ್ಚು ಬಳಕೆ ಮಾಡ್ತೀವಿ. ಇಷ್ಟು ಕಾಲರ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಕೊರಳಿನ ವಿನ್ಯಾಸಗಳು ಅದು ಆಗಿತ್ತು. ಕೊರಳಿನ ಯು ನೆಕ್ಕು ವಿ ನೆಕ್ಕು ಎಲ್ಲವೂ ಸಹ. ನೆಕ್ಸ್ಟ್ ಟಕ್ಸ್ಗಳು, ಎಲ್ಲೆಲ್ಲಿ ಟಕ್ಸ್ಗಳನ್ನ ಹಿಡಿತೀವಿ. ಟಕ್ಸ್ಗಳು ಅಂದ್ರೆ ಏನು? ಟಕ್ಸ್ಗಳಂದ್ರೆ ಹೊಲಿದ ಉಡುಪಿನ ಭಾಗವನ್ನ ಬಿಗಿಗೊಳಿಸಲು ನಾವು ಟಕ್ಸ್ಗಳನ್ನು ಉಪಯೋಗಿಸ್ತೀವಿ. ಟಕ್ಸ್ಗಳಲ್ಲೂ ಕೂಡ ವಿಧಗಳಿದ್ದಾವೆ. ಅವು ಟಕ್ಸ್ ಯಾವುದೇ ಒಂದು ಉಡುಪುಗಳನ್ನ ಬಿಗಿತ್ವಗೊಳಿಸಲು ಮಾತ್ರ ನಾವು ಅದನ್ನ ಉಪಯೋಗಿಸ್ತೀವಿ. ಇದು ಹೆಚ್ಚು ಟಕ್ಸ್ಗಳು ಬ್ಲೌಸ್ಗಳಲ್ಲಿ ಕೂಡ ಟಕ್ಸ್ ಹಿಡಿತೀವಿ, ಶರ್ಟ್ಸ್ ಅಲ್ಲಿ ಹಿಡಿತಾರೆ ಕೆಲವೊಂದು ಇದರಲ್ಲಿ. ಯೂನಿಫಾರ್ಮ್ ಬ್ಲೌಸ್ಗಳಲ್ಲಿ ಟಕ್ಸ್ಗಳನ್ನ ಎರಡತ್ರ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಫ್ರಾಕ್ಗಳಲ್ಲಿ ಟಕ್ಸ್ಗಳನ್ನ ಹಿಡಿತೀವಿ, ಬ್ಲೌಸ್ಗಳಲ್ಲಿ ಹಿಡಿತಾರೆ. ಇವು ಯಾಕಪ್ಪ ಅಂತ ಹೇಳಿದ್ರೆ ಹೊಲಿದ ಉಡುಪನ್ನ ಬಿಗಿತ್ವಗೊಳಿಸಲು ನಾವು ಟಕ್ಸ್ಗಳನ್ನ ಹಿಡಿಯೋದಕ್ಕೆ ಅಂದ್ರೆ ಬಿಗಿಗೊಳಿಸೋದಕ್ಕೆ ನಾವು ಅವನ್ನ ಹೊಲಿಗೆಯನ್ನ ಉಪಯೋಗಿಸ್ತೀವಿ. ಇಷ್ಟು ನಾವು ನೆರಿಗೆ, ಕಾಲರ್ ಮತ್ತೆ ತೋಳು ಇಷ್ಟನ್ನ ತಿಳ್ಕೊಂಡ್ವಿ. ನೀವು ತಿಳ್ಕೊಂಡ್ರಿ ಯಾವ್ಯಾವ ಕಾಲರ್ಗಳಿದಾವೆ, ಯಾವ್ಯಾವ ನೆರಿಗೆಗಳಿದಾವೆ ಅಂತೇಳಿ ತಿಳ್ಕೊಂಡ್ವಿ. ಅವನ್ನ ಕಲರ್ಗಳಲ್ಲಿ, ಕಲರ್ ಪೇಪರಲ್ಲಿ ಮತ್ತು ಬಟ್ಟೆಗಳಲ್ಲಿ ನಾವು ಅದು ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ಅದು ಪೂರ್ತಿ ಪ್ರಮಾಣದ ತಿಳುವಳಿಕೆ ಬರುತ್ತೆ ನಮಗೆ. ಬರೀ ಹಂಗೆ ಬರ್ದು ತೋರಿಸಿದ್ರೆ ಯಾವುದು ಕೂಡ ಅರ್ಥ ಆಗಲ್ಲ. ಎಲ್ಲದೂ ಕೂಡ ಪ್ರಾಕ್ಟಿಕಲ್ ಮಾಡಿದಾಗ ಅರ್ಥ ಆಗೋದು. ಪೇಪರ್ ಕಟಿಂಗ್ ಮಾಡಿದಾಗ ನೀವು ಪೇಪರ್ ತಂದು ಕತ್ತರಿ ತಂದು ಆಕೃತಿಯನ್ನ ಹಾಕಿ ಕಟ್ ಮಾಡಿದಾಗ ಅಷ್ಟೇ ಅದರ ಒಂದು ತೋಳಿನ ಅನುಭವ, ಕಾಲರಿನ ಅನುಭವ ಆಗೋದು. ಹಂಗೆ ಹೇಳಿದ್ರೆ ಯಾವುದು ಸಹ ತಿಳಿಯೋದಿಲ್ಲ, ಹೌದಲ್ವಾ? ಇದು ಹೆಚ್ಚು ಪ್ರಾಕ್ಟಿಕಲ್. ಎಷ್ಟು ನಾವು ಪ್ರಾಕ್ಟಿಕಲ್ ಆಗಿ ಹೆಚ್ಚು ಅನುಭವವನ್ನ ಮಾಡ್ತೀವಿ ಅಷ್ಟು ನಮಗೆ ಅದರ ನ್ಯೂನತೆಗಳನ್ನ ಕಂಡುಹಿಡಿತಾ ಹೋಗ್ತೀವಿ ಮತ್ತು ಪರ್ಫೆಕ್ಟ್ ಆಗೋದಕ್ಕೆ ಅಷ್ಟೇ ಸರ್ವಿಸ್ ಮಾಡಬೇಕು. ಇವೆಲ್ಲವೂ ಸಹ ಅಷ್ಟೇ. ಇವೆಲ್ಲವೂ ಸಹ ಹೊಲಿತಾ ನೀಟ್ನೆಸ್ ಬರ್ತಕ್ಕಂಥದ್ದು. ಹಾಗೆ ಯಾವುದು ಬರೋದಿಲ್ಲ. ಹೇಳಿದಾರಲ್ಲ, ಆಡ್ತಾರಾಗ ರೋಗ. ಯಾವುದೇ ಒಂದು ವರ್ಕನ್ನ ಮಾಡುವಾಗ ಒಂದ್ಸಲ ಕೆಡುತ್ತೆ, 2 ಸಲ ಕೆಡುತ್ತೆ. ಹೊಲಿತಾ ಇದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಅಂದ್ರೆ ಉಡುಪು ಅಂದವಾಗಿ ಕಾಣಲು ಎಕ್ಸ್ಪೀರಿಯನ್ಸ್ ಬರುತ್ತೆ. ನೆಕ್ಸ್ಟ್ ನಾವು ಡಾಟ್ಸ್ ಅನ್ನ ನಾವು ನೋಡೋದಾದ್ರೆ ಅಳಿಸ್ತಾ ಇದನ್ನ ಡಾಟ್ಸ್ ಅನ್ನ ಎಲ್ಲೇ ಯೂಸ್ ಮಾಡ್ತೀವಿ. ಡಾಟ್ಸ್ಗಳು ಫಿಶ್ ಡಾಟ್ಸ್ ಮತ್ತು ಏರೋ ಹೆಡ್ ಡಾಟ್ಸ್ ಅಂತೇಳಿ ಇನ್ನೂ ಕೆಲವು ಡಾಟ್ಸ್ಗಳಿದ್ದಾವೆ. ಫಿಶ್ ಡಾಟ್ಸ್ ಇದು
ಡಾಟ್ಸ್ಗಳಿದೆ ಹಾಗೆ. ಹೀಗೆ ಮಧ್ಯದಲ್ಲಿ ಒಂದು ಗೆರೆಯನ್ನ ಇಟ್ಟಿರೋದಷ್ಟೇ. ಏರೋ ಮಾರ್ಕ್ ಇರ್ತಕ್ಕಂಥದ್ದು ಇದು ಒಂದು ಡಾಟ್ಸ್ ಹಾಗೆ ಹೆಂಗಪ್ಪ ಅಂತಂದ್ರೆ ಈಗ ಒಂದು ಸ್ಟ್ರೈಟ್ ಒಂದು ಹೊಲಿಗೆಯನ್ನ ಹಾಕೋದು, ಅದಕ್ಕೆ ಏರೋ ಮಾರ್ಕ್. ಇವು ಡಾಟ್ಸ್ಗಳ ವಿಧಗಳು. ಇದು ಸಹ ಅಷ್ಟೇ. ಯಾವುದಾದ್ರೂ ಒಂದು ಉಡುಪನ್ನ ಬಿಳಿಪುಗೊಳಿಸ್ತೀವಿ. ಈಗ ಲೂಸ್ ಇರುತ್ತೆ, ಇಷ್ಟು ಬಟ್ಟೆ ಟೈಟ್ ಮಾಡಿದ್ರಲ್ಲಿ ಏನಾಗುತ್ತೆ, ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಅಂದ್ರೆ ಉಡುಪು ಕರೆಕ್ಟ್ ಆಗಿ ಕೂರುತ್ತೆ ಬಾಡಿ ಒಂದು ಲೆವೆಲ್ಗೆ. ಈಗ ನಾವು ಕಾಲರ್ಗಳ ಬಗ್ಗೆನೂ ತಿಳ್ಕೊಂಡ್ವಿ. ನೆಕ್ಸ್ಟ್ ಡಾಟ್ಸ್ಗಳನ್ನ ಹಿಡಿಯೋದು ಹೇಗೆ, ಇದನ್ನು ಎಲ್ಲಿ ಹಿಡಿಬೇಕು, ಇದು ಬಾಡಿಯ ಶರ್ಟ್ಗಳಲ್ಲಿ ಬ್ಲೌಸಸ್ಗಳಲ್ಲಿ ಮಾತ್ರ ನಾವು ಈ ಒಂದು ಡಾಟ್ಸ್ಗಳನ್ನ ಹಿಡಿತೀವಿ. ಯಾಕಂದ್ರೆ ದೇಹ ಅಂದ್ರೆ ಎದೆಯ ಸುತ್ತಳತೆಗಿಂತ ನಡದ ಸುತ್ತಳತೆ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಅದನ್ನ ಉಡುಪುಗಳಲ್ಲಿ ಅದನ್ನ ಹಿಡಿತೀವಿ. ಎಲ್ಲೆಲ್ಲಿ ಹಿಡಿತೀವಿ, ಒಂದು ಬ್ಲೌಸ್ ಅಂತ ತಿಳ್ಕೊಳ್ಳಿ. ಇದು ಯಾವ್ದಿದು, ಒಂದು ಬ್ಲೌಸ್. ನೀವು ಯೂನಿಫಾರ್ಮ್ ಬ್ಲೌಸ್ ಅಂದ್ರೆ ನೋಡ್ಬೋದು. ಇಲ್ಲಿ ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದಾದ್ರೆ, ಈ ಭಾಗದಲ್ಲಿ ಹಿಡಿತಾರೆ. ಈ ಭಾಗದಲ್ಲಿ ಟೈಟ್ ಅಂದ್ರೆ ಬಿಗಿತ್ವವನ್ನ ಸಡಿಲ ಮಾಡೋದಕ್ಕೋಸ್ಕರ ಈ ತರ ಮಾರ್ಕನ್ನ ಇಲ್ಲಿ ಎರಡು ಹೊಲಿಗೆಗಳನ್ನು ಹಿಡಿತೀವಿ. ಅರ್ಥ ಆಗ್ತಿದೆಯಾ? ಶರ್ಟ್ ಅಂದ್ರೆ ಲಂಗ ಬ್ಲೌಸ್ಗಳಲ್ಲಿ ಯೂನಿಫಾರ್ಮ್ ಡ್ರೆಸ್ಗಳಲ್ಲಿ ಹಿಡಿತಾರೆ, ನೋಡಿದೀರಾ? ಈ ತರ ಎರಡು ಇಲ್ಲಿ ಡಾಟ್ಸ್ಗಳನ್ನ ಹಿಡಿತೀವಿ. ನಗುವಂಥದ್ದು ಏನು ಇಲ್ಲ ಇಲ್ಲಿ. ಎಲ್ಲರೂ ಬಳಕೆ ಮಾಡ್ತಕ್ಕಂಥ ಉಡುಪುಗಳಿವೆ. ಅರ್ಥ ಆಗ್ತಿದೆಯಾ ಈಗ? ಇದು ಒಂದು ಉಡುಪಿಂದು ಇಲ್ಲಿ ಎಲ್ಲಿ ಆರಾಮ ಅಂದ್ರೆ ಎಲ್ಲಿ ಡಾಟ್ಸ್ ಅನ್ನ ನಾವು ಹಿಡಿತೀವಿ ಅಂತೇಳಿ. ಅರ್ಥ ಆಯ್ತಾ? ಇನ್ನ ಕೆಲವು ಇನ್ನೂ ಒಂದಿದು ಈ ತರದ ಅಂದ್ರೆ ಆರಾಮಾರ್ಕ್ ಡಾಟ್ಸ್ ಅನ್ನ ನಾವು ನೋಡೋದಾದ್ರೆ, ಒಂದು ಬ್ಲೌಸ್ ಅಂದ್ರೆ ಒಂದು ಫ್ರಾಕಿನ ಬಾಡಿಯನ್ನ, ಒಂದು ಫ್ರಾಕಿಗೆ ಇದು ಫ್ರಾಕು ಇಲ್ಲಿ ಲೂಸ್ ಇದೆ. ಇಲ್ಲಿ ಅವಾಗ ಏನಾಗುತ್ತೆ, ಈ ಭಾಗದಲ್ಲಿ ಎರಡು ಕಡೆ ಒಂದು ಹೊಲಿಗೆಯನ್ನ ಬಟ್ಟೆಯನ್ನ ಸೇರಿಸಿ ಹಿಡಿದ್ರೆ ಇದೇನಾಗುತ್ತೆ, ಆರೋ ಮಾರ್ಕ್ ಡಾಟ್ಸ್ ಆಗುತ್ತೆ. ಇಲ್ಲೂ ಕೂಡ ನಾವು ಇದನ್ನ ಉಪಯೋಗಿಸ್ತೀವಿ. ಹೌದಾ? ಇಲ್ಲಿ ನಮಗೆ ಬಾಡಿಗೆ ಬಿಗಿತ್ವಗೊಳಿಸೋದಕ್ಕೆ ಮಾತ್ರ ನಾವಿಲ್ಲಿ ಏರೋ ಮಾರ್ಕ್ ಡಾಟ್ಸ್ ಅನ್ನು ಉಪಯೋಗಿಸ್ತೀವಿ ಫ್ರಾಕ್ಗಳಲ್ಲಿ. ಇದು ಫ್ರಾಕ್ಗಳಲ್ಲಿ ಮತ್ತು ಶರ್ಟ್ಗಳಲ್ಲಿ ಈ ಡಾಟ್ಸ್ಗಳನ್ನ ನಾವು ಉಪಯೋಗಿಸ್ತೀವಿ. ನಾನು ನಿಮ್ಗೆ ಹಂಗೆ ಈಗ ಹಂಗೆ ಕ್ವಶನ್ ಕೇಳ್ತಾ ಹೋಗ್ತೀನಿ, ಹೇಳ್ಬೇಕು. ಅರ್ಥ ಆಯ್ತಾ? ಈಗ ಬಾಕ್ಸ್ ಪ್ಲೀಟ್ಸ್ ಅನ್ನ ಯಾವ ಉಡುಪಿನಲ್ಲಿ ಬಳಕೆ ಮಾಡ್ತೀವಿ ಹಾಗೆ ಹೇಳಿ. ಬಾಕ್ಸ್ ಪ್ಲೇಟ್ಸ್ ಅನ್ನ ಯಾವುದ್ರಲ್ಲಿ ನಾವು ಬಳಕೆ, ಯಾವ ಯೂನಿಫಾರ್ಮ್ ಡ್ರೆಸ್ ಅಲ್ಲಿ ನಾವು ಬಳಕೆ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಯೂನಿಫಾರ್ಮ್ ಡ್ರೆಸ್ ಅಲ್ಲಿ. ಗುಡ್. ಯಾರು ಹೇಳಿದ್ದು? ಗುಡ್. ಈಗ ನೆಕ್ಸ್ಟ್ ಶರ್ಟ್ ಕಾಲರ್ ಅನ್ನ ಎಲ್ಲಿ ಬಳಕೆ ಮಾಡ್ತೀವಿ? ಹುಡುಗರು ಶರ್ಟ್ ಕಾಲರ್ ಅನ್ನ ಎಲ್ಲಿ ಬಳಕೆ ಮಾಡ್ತೀವಿ? ನೆಹರು ಶರ್ಟ್ ಕಾಲರ್ ಅನ್ನ ಯಾವ ಶರ್ಟ್ ಅಲ್ಲಿ ಬಳಕೆ ಮಾಡ್ತೀವಿ? ನೆಹರು ಕೋಟ್ಗಳಲ್ಲಿ, ಅದನ್ನ ನೆಹರು ಕೋಟ್ಗಳಲ್ಲಿ ಬಳಕೆ. ಅದು ಆ ಕಾಲರ್, ಅದಕ್ಕೆ ಆ ಕಾಲರಿಗೆ ಅದೇ ನೆಹರು ಕೋಟ್ಗಳಲ್ಲಿ ಅದೇ ನೆಕ್ಕನೆ, ಅದಕ್ಕೆ ನೆಹರು ಕಾಲರ್ ಅಂತಾನೆ ಕರೀತಾರೆ. ನೆಕ್ಸ್ಟ್
ಡಾಟ್ಸ್ ಆಗಿರಲಿ ಇವೆಲ್ಲವೂ ಸಹ ಒಂದು ಉಡುಪನ್ನ ತಗೊಂಡ್ರೆ ಉಡುಪು ನಮಗೆ ಅವಶ್ಯಕ ಅಲ್ವಾ? ಯಾಕೆ ಅವಶ್ಯಕತೆ ಇದೆ? ದೇಹ ರಕ್ಷಿಸುತ್ತೆ. ಯಾವ ರೀತಿ ರಕ್ಷಿಸುತ್ತೆ? ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ದಪ್ಪ ಬಟ್ಟೆ ಹಾಕಿದ್ರೆ ನಮಗೆ ಶೀತ ಆಗೋದನ್ನು ತಪ್ಪಿಸುತ್ತೆ, ನಮ್ಮ ಈ ಸುಕ್ಕಟ್ಟದಲ್ಲ. ಬೇಸಿಗೆ ಕಾಲದಲ್ಲಿ ತೆಳ್ಳನೆಯ ಬಟ್ಟೆ ಹಾಕಿದ್ರೆ ನಮ್ಮ ಶೆಕೆ ಕಮ್ಮಿ ಆಗುತ್ತೆ. ಮಳೆಗಾಲದಲ್ಲಿ ಎಂತ ಬಟ್ಟೆ, ಚಳಿಗಾಲದಲ್ಲಿ ಯಾವ ಉಡುಪನ್ನ ಧರಿಸಬೇಕು? ದಪ್ಪ ದಪ್ಪ ಅಂದ್ರೆ ಮತ್ತೆ ವೆರಿ ಗುಡ್. ಪ್ರಾಣಿಗಳ ತುಪ್ಪಟದಿಂದ ಬಾಗಿರ್ತಕ್ಕ ಬರುವಂತ ಉಣ್ಣೆ ಬಟ್ಟೆಯನ್ನ ನಾವು ಚಳಿಗಾಲದಲ್ಲಿ ಬಳಕೆ ಮಾಡಬೇಕು. ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಿಳಿಯ ಬಟ್ಟೆಗಳನ್ನೇ ನಾವು ಧರಿಸ್ಬೇಕು ಅಂತ ಹೇಳ್ತಾರೆ, ಹೌದಲ್ವಾ? ಸಾಮಾನ್ಯವಾಗಿ ಹೇಳಕ್ ಹೇಳಿದ್ರಲ್ವಾ? ಯಾಕೆ ಬಳಸ್ಬೇಕು? ಬಿಡುತ್ತು ವಾಪಸ್ಸು. ಅದೇ ಕರಿ ಬಟ್ಟೆ ಅಲ್ಲ, ಕರಿ ಬಟ್ಟೆ ಅದಕ್ಕೆ ಏನ್ ಮಾಡ್ಬೇಕು? ಬೇಸಿಗೆ ಕಾಲದಲ್ಲಿ ಬಿಳಿ ಬಟ್ಟೆಗಳನ್ನೇ ಧರಿಸ್ಬೇಕು. ಈಗ ಎಂತ ಕಾಲ ಇದು? ಹಾಗಾದ್ರೆ ಚಳಿಗಾಲದಲ್ಲಿ ಎಂತ ಬಟ್ಟೆಗಳನ್ನ ಧರಿಸ್ಬೇಕು? ಉಣ್ಣೆಯ ಬಟ್ಟೆಗಳನ್ನ ಹೆಚ್ಚಾಗಿ ಬಟ್ಟೆ ಅಂದ್ರೆ ಸ್ವೆಟರ್ ರೂಪಗಳಲ್ಲಿ, ಅದನ್ನೇ ಬಟ್ಟೆಗಳಲ್ಲಿ ಧರಿಸಕ್ ಬರಲ್ಲ. ಉಡುಪನ್ನ ಹಾಕಿ ಒಂದು ಉಡುಪನ್ನ ಅದರ ಮೇಲೆ ಬೆಚ್ಚಗಿನ ಒಂದು ಶಾಲ್ ತರ ಇರ್ಬೋದು, ಟೋಪಿ ತರ ಇರ್ಬೋದು, ಅಂದ್ರೆ ಈ ರೀತಿ ನಾವು ಬಳಕೆ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಕುತ್ಕೊಳ್ಪ. ಸರಿ ಆಯ್ತು. ಮಳೆಗಾಲದಲ್ಲಿ ಎಂತ ಬಟ್ಟೆಯನ್ನ ಹಾಕ್ಬೇಕು? ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಕಾಟನ್ ಬಟ್ಟೆ, ಬೆಚ್ಚಗಿನ ಬಟ್ಟೆ ಅಂದ್ರೆ ಅದು ಬೆಚ್ಚಗೆ ಹೀಟ್ ಅನ್ನ ಕೊಡುತ್ತೆ. ತುಂಬಾ ತೆಳುವಿರ್ತಕ್ಕಂಥದ್ದು ತುಂಬಾ ಬೇಗ ಆಳ ಹೋಗ್ಬಿಡ್ತೀರಲ್ವ, ಹೌದು ತಾನೆ? ಹಾಗಾಗಿ ಮಳೆಗಾಲದಲ್ಲಿ ಋತುಮಾನಕ್ಕೆ ತಕ್ಕಂತ ಬಟ್ಟೆಗಳನ್ನ ನಾವು ಧರಿಸಬೇಕಾಗುತ್ತದೆ. ಋತುಮಾನಕ್ಕೆ ತಕ್ಕಂತೆ ಅಂದ್ರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ. ಮಳೆಗಾಲದಲ್ಲಿ ಕಾಟನ್ ಬಟ್ಟೆಗಳನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಬಾಡಿಗೂ ಬೆಚ್ಚಗೆ ಕೊಡುತ್ತೆ ಮತ್ತು ಮಳೆಯಿಂದಲೂ ಸ್ವಲ್ಪ ಬೇಗನೆ ಇದಾಗೋದಿಲ್ಲ. ಆಯ್ತಾ? ಇಷ್ಟು ರೀತಿಯ